ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ಗುಪ್ತಾ. ಆ, ಎಲ್ಲರಿಗೂ ಒಂದು ಬೇಸಿಕ್ ಟಾಪಿಕ್ ಇದು ಅಂತ ಹೇಳ್ಬೋದು. ಆದರೆ ಇದು ಬೇಸಿಕ್ಕು ಹೌದು, ತುಂಬ ಇಂಪಾರ್ಟೆಂಟು ಹೌದು. ಮನೆ ಮದ್ದು ಅನ್ಬೋದು, ಅಥವಾ ಮನೆ ರೆಮಿಡೀಸ್ ಅನ್ಬೋದು, ಅಥವಾ ನೀವು ಮನೆಯಲ್ಲಿ ಮಾಡಬಹುದಾದ ಪ್ರಯತ್ನಗಳು ನಿಮ್ಮ ಪ್ರೆಗ್ನೆನ್ಸಿ ಅಥವಾ ನಿಮ್ಮ ಜರ್ನಿ ಪ್ರೆಗ್ನೆಂಟ್ ಆಗೋದಕ್ಕೆ ಯಾವ ಥರ ರೆಮಿಡಿ ಮಾಡ್ಕೊಬೋದು ಮನೆಯಲ್ಲೇ ಇದ್ದು ಅಂತ ಹೇಳ್ಬೋದು. ಆಯಿತಾ, ನಿಮಗೆಲ್ಲರಿಗೂ ಗೊತ್ತು, ಅಥವಾ ಮೋಸ್ಟ್ ಆಫ್ ದ ಟೈಮ್ ನೀವು ಕೇಳೋದೇ ಫಸ್ಟ್ ಡಾಕ್ಟರಿಗಿದ್ದು, ನಾನು ಏನು ಮಾಡಿದೆ ನನ್ನ ಪ್ರೆಗ್ನೆನ್ಸಿ ಜಾಸ್ತಿ ಆಗುತ್ತೆ ಅಂತ ಕೇಳ್ತೀರಲ್ವ. ಸೊ ಇದು ಫಸ್ಟ್ ಬಂದುಬಿಟ್ಟು ಡಯಟ್ ಅಂದರೆ ನಾವು ಏನೇನು ತೊಗೊತೀವಿ, ಏನೇನು ಈಗ ತೊಗೊಳೋ ಒಂದೊಂದು ಅಂಶನೂ ನಮ್ಮ ಬಾಡಿಯಲ್ಲಿ ಕನ್ವರ್ಟ್ ಆಗಿ ಹಾರ್ಮೋನ್ ರಿಲೀಸಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೆಕೆಂಡು, ಈಗ ಮಗು ಬರೋದಕ್ಕೂ ಮೊದಲೇ ನಮ್ಮ ಬಾಡಿಯಲ್ಲಿರೋ ಹಾರ್ಮೋನ್ಸ್ ಎಲ್ಲ ಕಂಟ್ರೋಲಲ್ಲಿ ಆಗಿದ್ದಾಗ ಪ್ರೆಗ್ನೆನ್ಸಿಗೆ ಬೇಕಾದ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಪ್ಲಸ್ ಆ ಎನ್ವಿರಾನ್ಮೆಂಟಿಂದ ಭ್ರೂಣನೂ ಚೆನ್ನಾಗಿ ಬೆಳೆಯುತ್ತೆ. ಈ ಡಯಟಲ್ಲಿ ನಾನು ಒಂದು ಸ್ವಲ್ಪ ಟಿಪ್ಸ್ ಹೇಳ್ತೀನಿ. ಮನೇಲಿರೋ ಐಟಮ್ಮೇ ಇವೆಲ್ಲನೂ, ಆದರೆ ಯಾವ ಥರ ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಥವಾ ಏನೇನು ಯೂಸ್ ಮಾಡಬೇಕು ಅಂತ ನಿಮಗೊಂದು ಹೇಳ್ತೀನಿ. ಓಕೆ, ಫಸ್ಟಿಗೆ ಏನೇನು ತೊಗೊಬಾರ್ದು ಅಂತ. ಫಸ್ಟು ತುಂಬ ಎಕ್ಸೆಸಿವ್ ಶುಗರ್ ತೊಗೊಳೋದು ಒಳ್ಳೆಯದಲ್ಲ. ಫ್ರೋಝನ್ ಐಟಮ್ಸು ತುಂಬ ಫ್ರಿಜ್ಜಲ್ಲಿಟ್ಟು ತುಂಬ ದಿನದ್ದು ಯೂಸ್ ಮಾಡೋದು ಒಳ್ಳೆಯದಲ್ಲ. ಅಥವಾ ರೆಡಿಮೇಡ್ ಜ್ಯೂಸಸ್ ಇರ್ಬೋದು, ನಿಮ್ಮದು ರೆಡಿಮೇಡ್ ಯಾವ್ದಾರ ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು, ಅದರಲ್ಲಿ ಕ್ಯಾಂಡ್ ಜ್ಯೂಸ್ ಅಂತ ಹೇಳ್ತಾರೆ, ಅದೂ ಒಳ್ಳೆಯದಲ್ಲ. ಜಂಕ್ ಫ್ರೂಟ್ಸು ಹೊರಗಡೆಯಿಂದ ತಿನ್ನೋದು, ಅವೆಲ್ಲ ಆಯಿಲ್ ಚೆನ್ನಾಗಿರಲ್ಲ, ಅದೂ ಒಳ್ಳೆಯದಲ್ಲ. ನೆಕ್ಸ್ಟ್ ಬಂದು ಏನು ತೊಗೊಬೋದು, ಫ್ರೂಟ್ಸ್ ಬನಾನಾ, ದಾಳಿಂಬ್ರೆ ತೊಗೊಳ್ಳಿ, ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ತೊಗೊಳ್ಳಿ. ಪ್ರತಿ ಟೈಮಲ್ಲೂ ನಿಮಗೆ ಸೀಸ್ನಲ್ ಫ್ರೂಟ್ಸ್ ಸಿಗುತ್ತಲ್ಲ, ಆರೆಂಜು, ಮೋಸಂಬಿ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ಕಿವಿ, ಅವಕಾಡೋ ಅಂದರೆ ಬಟರ್ ಫ್ರೂಟ್ ಅಂತಲೂ ಹೇಳ್ತೀವಿ. ಇದನ್ನು ದಿನ ಒಂದೊಂದು ಸ್ವಲ್ಪ ಫ್ರೂಟ್ಸ್ ತೊಗೊಳೋದ್ರಿಂದ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ಬಾಡಿಯಲ್ಲಿರೋ ಫ್ರೀ ರ್ಯಾಡಿಕಲ್ ಅಥವಾ ಸ್ಟ್ರೆಸ್ ಲೆವೆಲನ್ನು ಬಸ್ಟ್ ಔಟ್ ಮಾಡಿಬಿಟ್ಟು ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿನ ಜಾಸ್ತಿ ಮಾಡುತ್ತೆ. ನೆಕ್ಸ್ಟು ವೆಜಿಟೇಬಲ್, ಎಲ್ಲ ಥರದ ತರಕಾರಿ ತೊಗೊಳ್ಳಿ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ, ಹಸಿರು ಕಲರ್ದು ಎಲ್ಲ ಥರ ಹಸಿರು ಕಲರ್ ತರಕಾರಿ ತೊಗೊತೀರಾ. ಅದ್ರ ಜೊತೆಗೆ ಕಲರ್ಫುಲ್ ಬ್ರೈಟ್ ಆಗಿರೋ ತರಕಾರಿಗಳನ್ನು ತೊಗೊತೀರಾ. ಈಗ ಕ್ಯಾರೆಟು, ಟೊಮೊಟೊ ಎಲ್ಲ ಥರದ್ದು ತರಕಾರಿ ಸ್ಯಾಲಡ್ ಮಾಡಿಕೊಂಡು, ಆ ಸ್ಯಾಲಡ್ಗೆ ನಾವು ಮೆಡಿಟೇರಿಯನ್ ಸ್ಯಾಲಡ್ ಅಂತೀವಿ. ಆ ಸ್ಯಾಲಡ್ನ ಒಂದು ಊಟದ ಬದಲು ಆ ಸ್ಯಾಲಡ್ ತಿನ್ನೋದ್ರಿಂದ ಅದರಿಂದ ನಮ್ಮದು ಎಗ್ ಸ್ಪರ್ಮ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಇದಕ್ಕೆ ನೀವು ಸೀಡ್ಸ್, ಪಂಪ್ಕಿನ್ ಸೀಡ್ ಅಥವಾ ಸೂರ್ಯಕಾಂತಿ ಸೀಡ್ಸ್ ಅಂತ ಬರುತ್ತಲ್ಲ, ಆ ಬೀಜಗಳನ್ನು ಹಾಕೋಣದ್ರಿಂದನೂ ನಿಮಗೆ ಅದರಿಂದ ಶಕ್ತಿ ಜಾಸ್ತಿ ಆಗುತ್ತೆ. ಯಾವ ಆಯಿಲ್ ಯೂಸ್ ಮಾಡಬೇಕಂದ್ರೆ ಆಲಿವ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದನೂ ಒಳ್ಳೆಯದಾಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮೊಳಕೆ ಕಾಳು ತುಂಬ ಒಳ್ಳೆಯದು ಅಂತ, ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಎಲ್ಲ ಥರದ ಮೊಳಕೆ ಕಾಳುಗಳನ್ನು ಯೂಸ್ ಮಾಡಿ. ಬೀನ್ಸ್ ಐಟಮ್ ಅಂತ ಬರುತ್ತೆ, ಎಲ್ಲ ಥರದ ಬೀನ್ಸ್ ಐಟಮ್ನು ಯೂಸ್ ಮಾಡಿ. ಡ್ರೈ ಫ್ರೂಟ್ಸಿಗೆ ಬಂದುಬಿಟ್ಟರೆ ವಾಲ್ನಟ್ಟು ಅಥವಾ ಆಲ್ಮಂಡ್ ಇರುತ್ತೆ, ಅದನ್ನು ನೈಟು 3 to 4 ಆಲ್ಮಂಡ್ ಅಥವಾ ವಾಲ್ನಟ್ಟನ್ನು ನೀವು ನೆನೆ ಇಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಇದರಲ್ಲಿರೋ ಈಸ್ಟ್ರೋಜನ್ ಎಫೆಕ್ಟ್ ಆಗಿರ್ಬೋದು, ಮತ್ತು ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟಿಂದ ನಮ್ಮ ಬಾಡಿಯಲ್ಲಿರೋ ಎಗ್ ಅಥವಾ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಾಗುತ್ತೆ. ತುಂಬ ಜನ ಕೇಳ್ತಾರೆ ಸ್ಮೋಕಿಂಗು ಆಲ್ಕೋಹಾಲು ಇಟ್ಸ್ ನಾಟ್ ಅಟ್ ಆಲ್ ಗುಡ್. ಎಸ್ಪೆಷಲಿ ಹೆಣ್ಮಕ್ಳು ಆಲ್ಕೋಹಾಲ್ ಎಲ್ಲ ತೊಗೊಂಡಿದ್ದಾಗಿಂದ ಅವಾಗ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಪ್ರೆಗ್ನೆನ್ಸಿಯಲ್ಲೂ ಆಗುತ್ತೆ. ಸ್ಮೋಕಿಂಗಿಂದ ಸ್ಪರ್ಮ್ DNA ಜೀನ್ಸು ಅದೆಲ್ಲ ಎಫೆಕ್ಟ್ ಆಗುತ್ತೆ. ಅದರಿಂದ ಅಬ್ನಾರ್ಮಲ್ ಮಕ್ಕಳು ಆಗ್ತಾರೆ ವಿನ ಅದರಿಂದ ಏನೂ ಉಪಯೋಗ ಇರಲ್ಲ. ನೆಕ್ಸ್ಟ್ ಕಾಫಿ ಇಂಟೇಕು 2 ಕಪ್ ಹೇಳ್ಬೋದು. ಈಗ ಕಾಫಿ ಇಂಟೇಕು 2 ಕಪ್ ಅಂದರೆ ಒಬ್ಬೊಬ್ರು ಸ್ಟ್ರಾಂಗ್ ಕುಡಿತಾರೆ, ಒಬ್ಬೊಬ್ರು ಲೈಟ್ ಕುಡಿತಾರೆ. ಸೊ ಇನ್ ಆವ್ರೇಜ್ 200 mg per day ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ನಾವು ಕಾಫಿ ಇಂಟೇಕನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಪ್ರೋಟೀನ್ ರಿಚ್ ಫುಡ್ಡು, ಪನ್ನೀರ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಮೊಳಕೆ ಕಾಳು, ಇದೆಲ್ಲದನ್ನು 1/3 ಆಫ್ ದ ಫುಡ್ಡಲ್ಲಿ ನೀವು ಇನ್ಕ್ಲೂಡ್ ಮಾಡೋದ್ರಿಂದ ಅದರಿಂದ BMI ವೆಯ್ಟು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ನಾನ್ ವೆಜ್ ಬಂದು ಎಗ್ಗು ಅಥವಾ ಚಿಕನ್ನು ಅಥವಾ ಫಿಶ್ ತೊಗೊಳ್ಳಿ. ವಾರಕ್ಕೆ 2 ರಿಂದ 3 ಸಲ ತೊಗೊಬೋದು. ಬಟ್ ಚಿಕನ್ನು ಅದೆಲ್ಲ ತುಂಬ ಡೀಪ್ ಫ್ರೈ ಮಾಡಲಿಲ್ಲ, ಹಂಗೇನೆ ಸ್ವಲ್ಪ ಬೇಯಿಸ್ಕೊಂಡು ತಿನ್ನೋದು ಬೆಟರು. ಫಿಶ್ಶು ಅಥವಾ ತುಂಬ ಇಂಟೇಕ್ ಇರಬಾರ್ದು, 2 to 3 times ವೀಕಲ್ಲಿ ತೊಗೊಂಡ್ರೆ ಸಾಕು. ಇಲ್ಲಾಂದರೆ ಫಿಶ್ಶಿಂದ ಮರ್ಕ್ಯೂರಿ ಲೆವೆಲ್ ಜಾಸ್ತಿ ಇದ್ದಾಗ ಅದನ್ನು ಮತ್ತೆ ಒಳ್ಳೆಯದಲ್ಲ. ಇದೆಲ್ಲ ಮಾಡೋದ್ರಿಂದ ಎಷ್ಟಕ್ಕೊಂದು ವಿಟಮಿನ್ಸ್ ಇರುತ್ತಲ್ಲ, ಆ ವಿಟಮಿನ್ಸ್ ಎಲ್ಲನೂ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಸೊ ಅನ್ನೆಸೆಸರಿ ವಿಟಮಿನ್ ಸಪ್ಲಿಮೆಂಟ್ಸ್ ಬೇಕಾಗೋದಿಲ್ಲ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ವೆಯ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ವೆಯ್ಟಿಂದನೇ 4 to 6 months ಬೇಕಾಗುತ್ತೆ ತುಂಬ ಜನಕ್ಕೆ. BMI ಅಂತ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್. ಆ ಪ್ರಾಪರ್ ಬಾಡಿ ಮಾಸ್ ಇಂಡೆಕ್ಸು 20 to 22 ಆ ಥರ ಇದ್ದರೆ ತುಂಬ ಒಳ್ಳೆಯದು. ಎಸ್ಪೆಷಲಿ ಹೊಟ್ಟೆ ಹತ್ರ ಇರೋ ಫ್ಯಾಟ್ ತುಂಬ ಇದ್ದಾಗ ಅದರಿಂದ ಉತ್ಪತ್ತಿ ಆಗೋ ಆ ಹಾರ್ಮೋನು ನಮ್ಮ ಎಗ್ ಕ್ವಾಲಿಟಿನ ಚೆನ್ನಾಗಿಟ್ಟಿರಲ್ಲ. ಹಾಗಾಗಿ ನಮಗೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು. ಈಗ ಕೇಳ್ತಾರೆ ಎಲ್ಲರೂ ಏನೇನು ಎಕ್ಸಸೈಸ್ ಮಾಡಿ, ನಿಮಗೆ ಇಷ್ಟವಾದ ಎಲ್ಲ ಎಕ್ಸಸೈಸು ಮಾಡ್ಕೊಳ್ಳಿ. ಆ ಎಕ್ಸಸೈಸು 30 to 45 minutes ವಾಕಿಂಗಿಂದ ಇನ್ಕ್ಲೂಡ್ ಆಗಲಿ, ಬೆಳಿಗ್ಗೆ ಅಥವಾ ಈವ್ನಿಂಗು
ಬೆಳಗ್ಗೆ ವಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟು. ಗಂಡ ಹೆಂಡತಿ ಇಬ್ಬರು ವಾಕಿಂಗ್ ಹೋಗೋದ್ರಿಂದ ಆ ಸ್ಟ್ರೆಸ್ ಲೆವೆಲ್ಲು ಕಮ್ಮಿ ಆಗುತ್ತೆ. ವಾಕಿಂಗ್ ಮಾಡಬೇಕು. ಅದ್ರ ಜೊತೆಗೆ ಕಾರ್ಡಿಯೋ, ಜಿಮ್, ಯೋಗ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ, ನಿಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೋ ಆ ಎಕ್ಸಸೈಸ್ ಮಾಡಿಕೊಂಡು ಆ BMIನ ಕಂಟ್ರೋಲ್ ಮಾಡ್ಕೊಳ್ಳಿ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರೆಸ್ ಲೆವೆಲ್. ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ಸಿಂದನೇ ಫ್ರೀ ರ್ಯಾಡಿಕಲ್ಸ್ ಬಂದು ಆ ರ್ಯಾಡಿಕಲ್ಸಿಂದನೇ ನಮ್ಮ ಬಾಡಿಯಲ್ಲಿರೋ ಎಲ್ಲ ಅಂಶಗಳು, ಈಚ್ ಆ್ಯಂಡ್ ಎವ್ರಿಥಿಂಗ್ ಸೆಲ್ ಇರುತ್ತಲ್ಲ, ಆ ಸೆಲ್ ಎಲ್ಲ ಸೆಲ್ಲನ್ನು ಡಿವೈಡ್ ಮಾಡಬೇಕಾದ್ರೆ ಎಲ್ಲ ಸೆಲ್ಗೂ ಎಫೆಕ್ಟ್ ಮಾಡುತ್ತೆ. ಈ ಎಕ್ಸಸೈಸಿಂದ ಅಥವಾ ಪಾಸಿಟಿವ್ ಥಾಟಿಂದ ಆ ಎನ್ವಿರಾನ್ಮೆಂಟ್ ಚೇಂಜ್ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ಲು ಕಮ್ಮಿ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಕಮ್ಮಿ ಆದಾಗ ಆಟೋಮೆಟಿಕಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗುತ್ತೆ, ಮಿಸ್ಕ್ಯಾರೇಜು ಎಲ್ಲ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮೆನ್ಸ್ಟ್ರಲ್ ಡೈರಿನ ನೀವು ಮೇಂಟೈನ್ ಮಾಡಬೇಕು. ಈ ಮೆನ್ಸ್ಟ್ರಲ್ ಡೈರಿ ಅಂದರೆ ಏನು ಅಂದರೆ ಪ್ರೀವಿಯಸ್ 3 to 4 ಮಂತ್ಸು ನಂದು ಮೆನ್ಸಸ್ ಹೇಗಿತ್ತು ಅಂತ, ವೆದರ್ ಇಟ್ ಇಸ್ 28 ಸೈಕಲ್ಲ 30 ಡೇಸ್ ಸೈಕಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ನಾವು ಎಗ್ ರಿಲೀಸ್ ಆಗೋದು ಯಾವಾಗ ಅಂತ ನೋಡ್ಕೊಬೇಕು. ಎಗ್ ರಿಲೀಸು ಯೂಶ್ವಲಿ ಪೀರಿಯಡ್ಸ್ 28 ದಿನ ಇತ್ತು ಅಂದರೆ ಎಗ್ ರಿಲೀಸು 14ನೇ ತಾರೀಕು ಆಗುತ್ತೆ. ಮೆನ್ಸಸ್ ಆದ 10th ಡೇಯಿಂದ 20th ಡೇ ಆಫ್ ದ ಮೆನ್ಸ್ಟ್ರಲ್ ಸೈಕಲಲ್ಲಿ ಆಲ್ಟರ್ನೇಟ್ ಡೇ ಗಂಡ ಹೆಂಡತಿ ಇರೋದ್ರಿಂದ ದ ಸಕ್ಸಸ್ ರೇಟ್ ವಿಲ್ ಇನ್ಕ್ರೀಸಸ್. ಈ ಥರ ಒಂದು ವರ್ಷ ಟ್ರೈ ಮಾಡಿದಾಗ ತುಂಬ ಸ್ಟಡೀಸ್ ತೋರಿಸಿದೆ, ಅದು ಸಕ್ಸಸ್ ರೇಟ್ ಹ್ಯಾಸ್ ಇನ್ಕ್ರೀಸ್ ಟು 80%. ಸೊ ಓವ್ಯುಲೇಷನ್ ತುಂಬ ಇಂಪಾರ್ಟೆಂಟು. ಸ್ವಲ್ಪ ಜನ ಕೇಳ್ತಾರೆ ತುಂಬ ಇರ್ರೆಗ್ಯುಲರ್ ಆಗಿದೆ ಸೈಕಲ್. ತುಂಬ ಇರ್ರೆಗ್ಯುಲರ್ ಸೈಕಲ್ ಆಗಿದ್ದಾಗ ಅವಾಗ ನಾವು ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ನಾವು ಸೈಕಲ್ ಸ್ವಲ್ಪ ಮಾನಿಟ್ರ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಬೇಕಾಗತ್ತೆ. ಅದಕ್ಕೆ LH ಕಿಟ್ಟು ಆ ಥರ ತುಂಬ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸಿಗುತ್ತೆ ಅಥವಾ ಕಿಟ್ಗಳು ಸಿಗುತ್ತೆ. ಆ ಕಿಟ್ಟಿಂದ ನಾವು ನೋಡ್ಕೊಬೋದು. ಇದೆಲ್ಲ ಆಗೋಕ್ಕೂ ಮೊದಲು ನಮ್ಮ ಬಾಡಿಯಲ್ಲಿ ಏನು ಬೇಕು, ನಮಗೆ ಫಸ್ಟ್ ಪ್ರೆಗ್ನೆಂಟ್ ಆಗೋಕ್ಕೂ ಮೊದಲು ನಮಗೆ ಏನಾದರೂ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಒಂದು ಹೈಪರ್ ಟೆನ್ಷನ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಏನಾದರೂ ಮೆಡಿಕಲ್ ಕಂಡೀಷನ್ ಇದ್ದರೆ ಆ ಮೆಡಿಕಲ್ ಕಂಡೀಷನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಟ್ಯಾಬ್ಲೆಟ್ಸು ತೊಗೊಬೇಕು. ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡು ಅದರಲ್ಲಿ ಪ್ರೆಗ್ನೆಂಟ್ ಆದರೆ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಕರೆಸ್ಪಾಂಡಿಂಗ್ ನಿಮ್ಮ ಫಿಸಿಷಿಯನ್ನು, ಗೈನಕಾಲಜಿಸ್ಟ ಮೀಟ್ ಆದರೆ ಟ್ಯಾಬ್ಲೆಟ್ಸ್ ಒಳ್ಳೇದಿರಲ್ವ ಅದನ್ನೆಲ್ಲ ನಾವು ಕನ್ವರ್ಟ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿಲಿ ಯಾವ ಟ್ಯಾಬ್ಲೆಟ್ ಸೇಫ್ ಇರುತ್ತೋ ಆ ಟ್ಯಾಬ್ಲೆಟನ್ನು ನಾವು ಕೊಟ್ಟು ಆಮೇಲೆ ಪ್ರಯತ್ನ ಮಾಡಿ ಪ್ರೆಗ್ನೆನ್ಸಿಗೆ ಅಂತ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಆ ಟ್ಯಾಬ್ಲೆಟ್ಸಿಂದನೇ ಒಂದೊಂದ್ಸಲಿ ಮಕ್ಕಳಿಗೆ ಕೈಕಾಲು ಆ ಥರ ಇಲ್ಲದೆ ಹುಟ್ಟೋದು ಅದೆಲ್ಲ ಅಂತಾರೆ. ಅದಕ್ಕೆ ಕಂಜೆನಿಟಲ್ ಅನಾಮಲೀಸ್ ಅಂತ ಹೇಳ್ತೀವಿ. ಮತ್ತೆ ಬಂದ್ಬಿಟ್ಟು ಸಪ್ಲಿಮೆಂಟ್ಸ್, ಏನೇನು ಸಪ್ಲಿಮೆಂಟ್ಸ್ ಬೇಕು ಅಂತ. ಈ ಫೋಲಿಕ್ ಆ್ಯಸಿಡ್ ಎಲ್ಲರಿಗೂ ಗೊತ್ತು. ಡೈಲಿ ಫೋಲಿಕ್ ಆ್ಯಸಿಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಫುಡ್ಡಲ್ಲಿ ನಮಗೆ ಅಷ್ಟು ಫೋಲಿಕ್ ಆ್ಯಸಿಡ್ ಸಿಗಲ್ಲ. ಸೊ ಈ ಫೋಲಿಕ್ ಆ್ಯಸಿಡ್ ಬಂದ್ಬಿಟ್ಟು ನಾವು ಅಟ್ಲೀಸ್ಟ್ 3 ಮಂತ್ಸ್ ಬಿಫೋರೇ ನಾವು ಫೋಲಿಕ್ ಆ್ಯಸಿಡ್ನ ಸ್ಟಾರ್ಟ್ ಮಾಡ್ತೀವಿ. ಪ್ರೆಗ್ನೆನ್ಸಿ ಅಂದರೆ ಟ್ರೈ ಮಾಡೋಕ್ಕೂ 3 ಮಂತ್ಸ್ ಮೊದಲೇ ಫೋಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡಿ ಡೈಲಿ 1 ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳ್ತೀವಿ. ಸೆಕೆಂಡ್ ಬಂದ್ಬಿಟ್ಟು ಟ್ಯಾಬ್ಲೆಟ್ಸಲ್ಲಿ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಹೇಳ್ತೀವಿ. ಈ ವಿಟಮಿನ್ ಡಿ ಸಪ್ಲಿಮೆಂಟ್ಸು ಟ್ಯಾಬ್ಲೆಟ್ ರೂಪದಲ್ಲೂ ಸಿಗುತ್ತೆ. ಇಲ್ಲ ನೀವು ಎಕ್ಸಸೈಸ್ ಮಾಡ್ತಿದ್ರೆ ಡೈಲಿ ಸನ್ ಎಕ್ಸ್ಪೋಜರ್ ಇದೆ ಚೆನ್ನಾಗಿ ಅಂತ ಅಂದಾಗ ವಿ ಕ್ಯಾನ್ ಅವಾಯ್ಡ್ ವಿಟಮಿನ್ ಡಿ ಸಪ್ಲಿಮೆಂಟ್ಸ್. ಇನ್ನು ಉಳಿದಿದ್ದೆಲ್ಲ ನಮಗೆ ಆಹಾರದಲ್ಲೇ ಸಿಗುತ್ತೆ. ಸೊ ಈ ಥರ ಟಿಪ್ಸು ಎಲ್ಲ ಮಾಡಿಕೊಂಡು ನಾವು ಕಂಟಿನ್ಯೂ ಮಾಡಿದಾಗ ಅದರದ್ದಾದ ಒಂದು ಹೋಮ್ ರೆಮಿಡಿ ಅಥವಾ ಇದರಿಂದ ನ್ಯಾಚುರಲ್ ಸೈಕಲ್ನ ನಾವು ಚೆನ್ನಾಗಿ ಮಾಡ್ಕೊಬೋದು.